ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಆ್ಯಂಕರ್ ಇದೀಗ ವಿದೇಶರಾಗಿರೋದು, ಅದು ಕೂಡ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಹೌದು, ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾಲು ಸಾವು ನೋವುಗಳು ಸಂಭವಿಸಿದೆ. ಮತ್ತೊಂದು ಕಡೆ ಆ್ಯಂಕರ್ ಆಗಿರುವಂಥ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಆಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ದಾರುಣ ಘಟನೆ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ. ಇನ್ನು ಇವರು ಉದಯ ಮ್ಯೂಸಿಕ್ನಲ್ಲಿ ಮತ್ತು ಉದಯ ಟಿ ವಿ ಇದರಲ್ಲಿ ಆ್ಯಂಕರ್ ಆಗಿ ಮತ್ತು ಕನ್ನಡದ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸಿದಂಥ ಮತ್ತು ಅದ್ಭುತವಾದಂಥ ಆ್ಯಂಕರ್ ಅಂತಲೂ ಸಹ ಹೇಳ್ಬೋದು. ಇಂಥ ಅದ್ಭುತವಾದ ಆ್ಯಂಕರ್ ಚಂದನ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಚಂದನ್ ಅವರು ಮಧ್ಯರಾತ್ರಿ ಒಂದು ಹೈದರಾಬಾದ್ನಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ದಾವಣಗೆರೆ ಬಂದಿದ್ದಾರೆ. ದಾವಣಗೆರೆಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 3:15 ಸುಮಾರಿನಲ್ಲಿ ನಿಂತಿದ್ದಂಥ ಕ್ಯಾಂಟರ್ಗೆ ಹಿಂಬಾಗಿನಿಂದ ಹೊಡೆದಂಥ ಪರಿಣಾಮವಾಗಿ ಅವರ ಸ್ನೇಹಿತ ಇದನ್ನು ಡ್ರೈವಿಂಗ್ ಮಾಡ್ತಿದ್ದರಂತೆ. ಸ್ಥಳದಲ್ಲಿ 3 ಕೊನೆಯುಸಿರೆಳೆದಿದ್ದಾರೆ. ಒಬ್ಬರು ಮಾತ್ರ ತೀವ್ರವಾದ ಗಾಯವಾಗಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಸದ್ಯ ಇದು ಬೆಳಗಿನ ಜಾವದಲ್ಲಿ ಆಗಿದ್ದರಿಂದ ನಿದ್ದೆ ಮಂಪರಲ್ಲಿದ್ದಂಥ ಡ್ರೈವರ್ ಈ ಅಚಾತುರ್ಯಕ್ಕೆ ಕಾರಣವಾಗಿದೆ ಅಂತ ಸಹ ಹೇಳಲಾಗಿದೆ. ನಿದ್ದೆ ಬಂದಿತ್ತು, ಆದರೆ ಸ್ವಲ್ಪ ಅವರು ನಿಲ್ಲಿಸಿ ಸುಧಾರಿಸ್ಕೊಂಡಿದ್ದರೆ ಈ ಘಟನೆ ನಡೀತಿರಲಿಲ್ಲ ಎಂಬುದು ಅಲ್ಲಿ